ಇದು ಸಣ್ಣ ಮಕ್ಕಳ ತರ ಎಲ್ಲ ಹರಡ್ಕೊಂಡಿದ್ದೀರಿ. ನಿನ್ನೆ ಅಷ್ಟೇ ಎಲ್ಲ ಮುಡ್ಸಿಟ್ಟು ರೂಮ್ ಎಲ್ಲ ಕ್ಲೀನ್ ಮಾಡಿ ಹೋಗಿವ್ನಿ ನಾನು ಯಾವ್ದು ಟೆನ್ಷನ್ ಅಲ್ಲಿ ಇದೀನಿ ನಾಗಿ. ಅದನ್ನ ಇಟ್ಬಿಟ್ಟು ಹೋಗು, ಆಮೇಲೆ ಬಂದು ಕ್ಲೀನ್ ಮಾಡ್ವಿ ಅಂತೆ. ಟೆನ್ಷನಾ? ಯಾಕವ ಟೆನ್ಷನು? ತಕಳಿ ಕಾಫಿ ಕುಡೀರಿ. ನಿಮ್ ಟೆನ್ಷನ್ ಎಲ್ಲ ತೆಂಗಿನ ಮರ ಹತ್ಕತ್ತವೆ. ಬನ್ನಿ ಅಕ್ಕ ಈ ಕಡೆ. ನಾಗಿ ನಿನಗೆ ಹೇಳಿದ್ರೆ ಅರ್ಥ ಆಗಲ್ವಾ? ಅಮೃತ ತಂದೆ ನೆಕ್ಲೆಸ್ ಕಾಣ್ತಾ ಇಲ್ಲ ಅಂತ ನಾನು ಟೆನ್ಷನ್ ಮಾಡ್ಕೊಂಡಿದ್ದೆ. ನಿನಗೆ ನಿಂದೆ ಆಗಿದೆ. ಏನು ನೆಕ್ಲೆಸ್ ಕಳೆದೋಗಿದ್ಯಾ? ಅದು ನಾಗಿ ಇದ್ರ ಬಗ್ಗೆ ಎಲ್ಲೂ ಉಸಿರೆತ್ಬೇಡ. ಸುರೇಶ, ಏನ್ ಹಂಗ್ ನೋಡ್ತಾ ಇದ್ಯಾ? ಬಾ, ನೀನು ಒಂಚೂರು ಪ್ರಾಣಾಯಾಮ ಮಾಡು. ನೀವು ಪ್ರಾಣಾಯಾಮ ಮಾಡ್ತಿರೋದನ್ನ ನೋಡ್ತಿರ್ಲಿಲ್ಲ ರೀ ನಾನು. ಮತ್ತೆ ಅದೇ ಯಾರ ಮಾತು ಕೇಳದೆ ಇರೋರು ಆ ಹುಡುಗಿ ಮಾತು ಕೇಳ್ತಿದಿರಲ್ಲ, ಅದನ್ನ ನೋಡ್ತಾ ಇದ್ದೀನಿ. ಯಾವ ಹುಡುಗಿನೇ? ಅದೇ ರೀ, ಆ ಹುಡುಗಿ ಹೇಳ್ತಿದ್ಲಲ್ಲ, ಉಸಿರಾಟ ಮೇಲೆ ಎಳ್ಕೊಳ್ಳಿ, ಕೆಳಗೆ ಬಿಡಿ, ಕಣ್ಣು ಮುಚ್ಚಿ, ಕಣ್ಣು ಬಿಡಿ. ಮೊಬೈಲಲ್ಲಿ ಬರ್ತಾ ಇರೋದು ಕಣೆ ಅದು. ಯಾವ್ದೋ ಒಂದು ರೀ, ಒಟ್ನಲ್ಲಿ ಯಾರೋ ಹೇಳೋ ಮಾತನ್ನ ಕೇಳ್ತಿದ್ರಿ ತಾನೇ. ಆಯ್ತು ಕಣೆ. ಅಷ್ಟೇ. ಅಪ್ಪರ ಕಷಾಯ ತಕಳಿ. ಅಮ್ಮ ನಿಮ್ಗೂ. ಯಾಕೆನಾಗಿ ಮುಖ ಒಂಥರ ಮಾಡ್ಕೊಂಡಿದೀಯಾ? ಯಾರತ್ರ ಕಿತ್ತಾಡೋದಿಯಾ? ಅಯ್ಯೋ ಇಲ್ಲವ. ಯಾಕೆ? ಮತ್ತೆ ಯಾಕೆ ಅಷ್ಟೊಂದು ಟೆನ್ಷನ್ ಅಲ್ಲಿದೀಯಾ? ಏನಾಯ್ತು? ಹಂಗೇನಿಲ್ಲವ. ಅಲ್ವೇ, ಇಷ್ಟು ವರ್ಷದಿಂದ ನಿನ್ನ ನೋಡ್ತಾ ಇದ್ದೀನಿ. ನಿನಗೆ ಸ್ವಲ್ಪ ಕೋಪ ಬಂದರೂ ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಟೆನ್ಷನಲ್ಲಿ ಇದೆಯಾ ಅಂತ. ನಿನ್ನ ತಲೆಯಲ್ಲಿ ಏನು ಓಡ್ತಿರುತ್ತೆ ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ಈಗ ಏನಾಯ್ತು ಅಂತ ಹೇಳು. ಅಮ್ಮ ಅದು ಹಾಗೆ ನನ್ನ ಹೆಂಡತಿ ಕೈಯಿಂದ ನೀನು ತಪ್ಪಿಸ್ಕೊಳಕ್ಕಾಗಲ್ಲ. ಅದೇನು ಅಂತ ಹೇಳಿ ಬಚಾವಾಗು. ಅಪ್ಪರೇ ಅದು ಹೇಳು. ಅದು ದೇವಕ್ಕೆ ಅಕ್ಕಂದು ನೆಕ್ಲೆಸ್ ಎಲ್ಲ ಕಳೆದೋಗೈತಂತೆ. ಏನು ಹೇಳ್ತಿದೀಯೇ? ಹೂನವ, ನಾನು ಈಗಷ್ಟೇ ಅವ್ರ ರೂಮ್ಗೆ ಹೋಗಿದ್ದೆ. ಪಾಪ ನೆಕ್ಲೆಸ್ ಇಲ್ಲಂತ ಇಡೀ ರೂಮ್ ಎಲ್ಲ ಹುಡ್ಕಾಡ್ತಾ ಇದ್ರು. ಬೀರೂಲಿದ್ದ ಬಟ್ಟೆ ಎಲ್ಲ ಬಿಸಾಕಿದ್ರು. ನಾನೇ ನೋಡ್ದೆ. ಅಯ್ಯೋ ದೇವ್ರೆ, ಪಾಪ ಅಮ್ಮುಗೆ ಅಂತ ತಂದಿದ್ದ ನೆಕ್ಲೆಸ್ಸು ಎಲ್ಲಿ ಹೋಯ್ತು? ಯಾರು ತೆಗ್ದ್ರು ಏನು? ಮನೇಲಿ ಇಷ್ಟೊಂದು ಜನ ಬೇರೆ ಇದ್ದಾರೆ. ನಾಗಿ ನಾಲ್ಗೆ ಮೇಲೆ ಹಿಡ್ತಾ ಇರಲಿ. ತಪ್ಪರೆ ನಾನು ಈಗಲೇ ದೇವಕಿ ಜೊತೆ ಮಾತಾಡ್ಬೇಕು. ರೀ, ದೇವ್ಗೆ ಹತ್ರ ಮಾತಾಡ್ತೀರಾ? ಸರೋಜ, ಮನೇಲಿ ಎಲ್ಲರೂ ಇದ್ದಾರೆ. ಈ ಘಟನೆಯಿಂದ ಬಂದವ್ರಿಗೆ ಯಾರಿಗೂ ಸಮಸ್ಯೆ ಆಗಬಾರ್ದು. ನಾನು ಈಗಲೇ ದೇವಕಿ ಜೊತೆ ಮಾತಾಡ್ತೀನಿ. ಹಾಗೆ ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಅರ್ಥ ಆಯ್ತಾ? ಇವತ್ತೊಂದು ರಾತ್ರಿ ಕೆಳಗಡೆ ಮಲ್ಕೋ, ಬೆಳಗ್ಗೆ ಏನಾದ್ರು ಬರಬಾರ್ದು ಬಂದ್ಬಿಟ್ರೆ ನಾನೇ ನೀನು ಹಾಸ್ಪಿಟ್ಲ್ ಓದ್ಕೊಂಡು ಹೋಗ್ತೀನಿ. ಇದೇ ಮಾತಾ? ಇದ್ದೇ ಮಾತು ಪಕ್ಕ 100% ಟಕಾಟಕ್ ಪಕ್ಕ. ಹೌದಾ? ಹಾಗಾದ್ರೆ ನನ್ನ ಅಜ್ಜಿನ ಕೂಗ್ತೀನಿ, ಅವ್ರ ಹತ್ರನೇ ಮಾತು ಹೇಳು. ಅಜ್ಜಿ ಆದಿ ಕಂಟ್ರೋಲ್ ಕಂಟ್ರೋಲ್. ಇಷ್ಟು ಕಂಟ್ರೋಲ್ ಇಲ್ಲಿದ್ರೆ ಸರಿ. ಓಕೆ ಓಕೆ ಸರಿ ಆಯ್ತು. ನನಗೂ ಬೇಡ, ನಿನಗೂ ಬೇಡ. ಹಂಗಂದ್ರೆ ನಾನು ಕೆಳಗೆ ಮಲ್ಕೊಂಡ್ರೆ ನೀನೇನು ಬಾತ್ರೂಮ್ ಅಲ್ಲ ಮಲ್ಕೋತ್ಯಾ? ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳು. ಹೇಳುವಂತವನಾಗು. ಈಗ ಈಗ ತಾಸಾಕಣ. ಹೆಡ್ ಬಿದ್ರೆ ಮಂಚ ನಂದು. ಹೆಡ್ ಬಿದ್ರೆ ಮಂಚ ನಿಂದು. ಟೇಲ್ಸ್ ಬಿದ್ರೆ ನೆಲ ನಿಂದು. ಟೇಲ್ಸ್ ಬಿದ್ರೆ ನೆಲ ನಂದು. ಏನು
ಏನಂದ್ರೆ ಏನು ಸುಳ್ಳು ಹೇಳು. ಈಗ ಟಾಸ್ ಹಾಕಣ. ಹೆಟ್ ಬಿದ್ರೆ ಮಂಚ ನಂದು, ಟೇಲ್ಸ್ ಬಿದ್ರೆ ನೆಲ ನಿಂದು. ಅಲ್ಲ ಎಕ್ಸ್ಕ್ಯೂಸ್ ಮೀ, ಇಲ್ಲ ನೋಡಿ ನನ್ನ ಕಿವಿಯಲ್ಲಿ ಏನಾದರೂ ಹೂ ಕಾಣಿಸ್ತಿದ್ಯಾ? ಪರವಾಗಿಲ್ಲ, ನಮ್ಮ ಮನೆಗೆ ಬಂದ್ಮೇಲೆ ಬುದ್ಧಿವಂತ ಆಗ್ಬಿಟ್ಟಿದ್ದೆ. ಏನಿಲ್ಲ ಸರಿ ಆಯ್ತು, ಟಾಸ್ ಹಾಕೋಣ. ಹೆಡ್ ಬಿದ್ರೆ ಮಂಚ ನನ್ಗೆ, ಟೈಲ್ಸ್ ಬಿದ್ರೆ ಮಂಚ ನಿನ್ಗೆ. ಓಕೆನಾ? ಈ ಹೆಡ್ಡು ಗುಡ್ಡು ಎಲ್ಲ ಏನು ಬೇಡ, ಚೀಟಿ ಹಾಕು. ಇಬ್ರಲ್ಲಿ ಯಾರ ಹೆಸರು ಬರುತ್ತೋ ಅವ್ರಿಗೆ ಮಂಚ. ಓಕೆ ಓಕೆ, ರಿಲ್ಯಾಕ್ಸ್ ಓಕೆ ರಿಲ್ಯಾಕ್ಸ್. ಓಕೆ ಡೀಲ್. ಎರಡು ಚೀಟಿವರೆಗೆ ಒಂದು ಗಂಟೆ ಮತ್ತೆ. ದೇವ್ರೆ ನನ್ನ ಹೆಸರು ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ಇವಳ ಹೆಸರು ಮಾತ್ರ ಬರಬಾರ್ದಪ್ಪ. ಹಾಂ, ಚೀಟಿ ಎತ್ತು. ನನ್ನ ಹೆಸರು ಬಂದಿದ್ಯಾ? ಗೊತ್ತಿತ್ತು. ನಾಚಿ. ಯಾಕೆಲೇ ನಾಯಿ ಬಾಲ ಡೊಂಕೋ, ನಂಗೆ ನೀನ್ ಕೆಟ್ಟ ಬುದ್ಧಿ ನನ್ ಬಿಡಲ್ಲ ಅಲ್ವಾ? ಈ ಸಲ ನಾನ್ ಚೀಟಿ ಬರೀತೀನಿ, ನೀನಿತ್ತು 3 ಚೀಟಿ ಬರ್ಕೊಂಬರ್ತೀನಿ. ಇರೋದೇ ನಾವಿಬ್ರು, 3ನೇ ಚೀಟಿಲೇ ನಿಮ್ಮ ಅಜ್ಜಿ ಹೆಸರು ಬರೀ. ಇಲ್ಲ, ನಿಮ್ಮ ಅಜ್ಜಿ ಹೆಸರು ಬರೀತೀನಿ. ಬಂದ್ಯಾ? ತಗಿ. ಜೈ ಮೆಂಟ್ಲು, ಇಬ್ರು ಹೆಸರು ಯಾಕೆ ಬರ್ದಿದ್ಯಾ? ಇನ್ನ 2 ಚೀಟಿಲಿ ಏನ್ ಬರ್ದಿದ್ದೆ? ತಗಿ, ಗೊತ್ತಾಗತ್ತೆ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.